ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಮುರಳಿ ಟೈಲರ್ಸಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ವಿಶೇಷವಾಗಿ ನಾವಿವತ್ತು ಬೆಂಗಳೂರಿನ ವಿಶೇಷವಾದ ಮಾಲೊಂದಕ್ಕೆ ಭೇಟಿ ನೀಡ್ತಾ ಇದ್ವಿ. ಇಲ್ಲಿ ನೋಡ್ಬೋದು ಮಾಲ್ ಆಫ್ ಏಷ್ಯಾ ಅತಿ ದೊಡ್ಡದಾದ ಇದು ಮಾಲು ಇದಾಗಿದೆ. ನೀವು ನೋಡ್ಬೋದು ಇಲ್ಲಿ ಫ್ರಂಟಿಂದ ಕಾಣ್ತಾ ಇದ್ದೀವಿ. ನಾವು ಕಾರ್ ಮೂಲಕ ಈ ಒಂದು ಮಾಲ್ ಆಫ್ ಏಷ್ಯಾಗೆ ಭೇಟಿ ನೀಡ್ತಾ ಇದ್ವಿ. ಬಹುತೇಕ ಮಾಲ್ಗಳನ್ನ ನಾನು ಸುತ್ತಾಡಿದ್ದೀನಿ. ಇಂತಹ ಅತಿ ದೊಡ್ಡದಾದ ಮಾಲೊಂದಕ್ಕೆ ಇವತ್ತು ನಾವು ಭೇಟಿ ನೀಡ್ತಾ ಇದ್ವಿ. ನೋಡ್ಬೋದು ಇಲ್ಲಿ ಫ್ರಂಟ್ ಗೇಟ್ ಇದು ಮಾಲ್ ಆಫ್ ಏಷ್ಯಾ ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಫಿನೆಕ್ಸ್ ಮಾಲ್ ಆಫ್ ಏಷ್ಯಾ ಅಂತ ಇದರ ಹೆಸರು. ಮೆಜೆಸ್ಟಿಕ್ಕಿಂದ 14 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿ ನೋಡ್ಬೋದು ಫ್ರಂಟ್ನಲ್ಲಿ ವಿಶೇಷವಾದ ಕಾರಂಜಿಗಳ ಒಂದು ಭವ್ಯವಾದ ಸ್ವಾಗತ ಇದೆ. ಜೊತೆಗೆ ಇಲ್ಲೆಲ್ಲ ನೋಡ್ಬೋದು ನೀವು ಗೇಟಿಂದ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಗುರುಗಳು ಕೂಡ ಬಂದಿದ್ದರು. ಇಲ್ಲಿ ನೋಡ್ಬೋದು ನೀವು ವಿಶೇಷವಾದ ವಾಲ್ ಅಂತಲೇ ಹೇಳ್ಬೋದು. ಇಲ್ಲಿ ವಾಲಲ್ಲಿ ಭಾಳಷ್ಟು ಜನ ಇದಕ್ಕೆ ಭೇಟಿ ನೀಡ್ತಕ್ಕಂಥ ಎಲ್ಲ ಜನರು ಇಲ್ಲಿ ಫೋಟೋಗೆ ಪೋಸ್ ನೀಡುವಂಥದ್ದು. ಜೊತೆಗೆ ಇಲ್ಲಿ 400ಕ್ಕೂ ಹೆಚ್ಚು ಅಂದರೆ ಅಂಗಡಿಗಳು ಜೊತೆಗೆ ಮಳಿಗೆಗಳು ಇದ್ದಾವೆ. ಈ ಮಾಲ್ನಲ್ಲಿ ಬಹುತೇಕ ಮಳಿಗೆಗಳು ಓಪನ್ ಆಗಿದ್ದಾವೆ. ಒಟ್ಟು 400ಕ್ಕಿಂತ ಹೆಚ್ಚು ಮಳಿಗೆಗಳಿದ್ದಾವೆ. ಇಲ್ಲಿ ನೋಡ್ಬೋದು ಪ್ರಪಂಚದ ಅತಿ ಹೆಚ್ಚಿನ ಏನು ಕಂಪ್ನಿಗಳಿದ್ದಾವೆ. ಸೊ ಎಲ್ಲ ಕಂಪ್ನಿಗಳ ಮಳಿಗೆಗಳು ಇಲ್ಲಿದ್ದಾವೆ. ಹಾಗೆ ನಿಮಗೆ ಹೆಜ್ಜೆಗೊಂದು ಫೋಟೋಗೆ ಪೋಸ್ ನೀಡುವಂಥ ವಿಶೇಷವಾದ ಅಲಂಕಾರಿಕ ವಸ್ತುಗಳಿದ್ದಾವೆ. ಎಲ್ಲ ಕಡೆಗೂ ಸಹಿತ ಇಲ್ಲಿ ಎಸ್ಕಲೇಟರ್ ಇದ್ದಾವೆ. ಇಲ್ಲಿ ನೋಡ್ಬೋದು ನೀವು ಬಹುತೇಕ ವಿಶೇಷವಾದ ಎಲ್ಲ ಕಡೆಗಳು ಅಂದರೆ 3-4 ಕಡೆ ಎಸ್ಕಲೇಟರನ್ನು ಅಳವಡಿಸಲಾಗಿದೆ. ಜೊತೆಗೆ 4ರಿಂದ 5 ಕಡೆ ಲಿಫ್ಟ್ಗಳು ಸಹಿತ ಇದ್ದಾವೆ. ಇಲ್ಲಿ ಎಲ್ಲೆಲ್ಲಿ ಹೋಗ್ಬೇಕನ್ನೋದನ್ನು ನೀವು ಇಲ್ಲಿ ನೋಡ್ಬೋದು, ವಾಲ್ನಲ್ಲಿ ನೋಡ್ಬೋದು. ಅನೇಕ ರೀತಿಯ ಎಲ್ಲ ಮಳಿಗೆಗಳು ಇಲ್ಲಿದ್ದಾವೆ. ಎಲ್ಲ ಕಡೆಗೂ ಕೂಡ ನೋಡ್ಬೋದು ನೀವು ವಾಲ್ ಆಫ್ ಡೆಕೋರೇಷನ್ ಅತಿ ಮುಖ್ಯವಾಗಿ ಡಿಸೈನ್ಗಳು ಇದ್ದಾವೆ. ಜೊತೆಗೆ ಲೈಟಿಂಗಲ್ಲೂ ಕೂಡ ವಿಶೇಷವಾದ ಒಂದು ಒಳ್ಳೆಯ ಡಿಸೈನ್ಗಳು ಇದ್ದಾವೆ. ಇಲ್ಲಿ ಈ ಮಾಲ್ನಲ್ಲಿ ನೀವು ಹೋಗಬೇಕಾದ್ರೇ ಎಲ್ಲೆಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ದಿಕ್ಕಿನಲ್ಲಿ ಇದೆಯೋ ಅಂತ ಗೊತ್ತಾಗಂಗಿಲ್ಲ, ಅಷ್ಟು ದೊಡ್ಡ ಮಾಲ್ ಇದಾಗಿದೆ. ನೀವು ಕನಿಷ್ಠ ಒಂದನೇ ಫ್ಲೋರನ್ನು ಸುತ್ತಾಡಲಿಕ್ಕೆ ಬೇಕಾಗುತ್ತೆ 1 ಗಂಟೆಗಿಂತ ಜಾಸ್ತಿ. ಅತಿ ಹೆಚ್ಚು ಸಮಯವನ್ನು ಇಲ್ಲಿ ನೀವು ಕಳೆಯಬೇಕು ಅಂದ್ಕೊಂಡಿದ್ರೆ ಸಮಯ ಹೋಗಿದ್ದೇ ಗೊತ್ತಾಗಂಗಿಲ್ಲ. ಎಲ್ಲ ಕಡೆಗೂ ಕೈತ ನೋಡ್ಬೋದು ನೀವು. ಇಲ್ಲಿ ನಾವು ಬಹುತೇಕ ಎಸ್ಕಲೇಟರನ್ನು ಬಳಸಿದ್ದೀವಿ. 2ರಿಂದ 3 ಕಡೆ ಎಸ್ಕಲೇಟರನ್ನು ಹಾಕಿದ್ದಾರೆ. ಅತ್ಯಂತ ವಿಶಾಲವಾಗಿದೆ ಇದು. ಅತ್ಯಂತ ವಿಶಾಲವಾದ ಸ್ಥಳವನ್ನು ಗುರುತಿಸಿ ಆಯ್ಕೆ ಮಾಡಿಕೊಂಡು ಈ ಒಂದು ಮಾಲನ್ನು ಒಂದು ನಿರ್ಮಾಣ ಮಾಡಲಾಗಿದೆ. ಇಲ್ಲೂ ಕೂಡ ನೋಡ್ಬೋದು ಬಹುತೇಕ ಜನರು ಫಸ್ಟು ಮಾಲ್ನಲ್ಲಿ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ಫೋಟೋಗೆ ಪೋಸ್ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ವಿಶೇಷವಾಗಿ ಫೋಟೋ ಮತ್ತು ವಿಡಿಯೋಗಳನ್ನು ತೆಗಿಬೋದು. ನಾವು ಕೂಡ ಭಾಳ ವಿಶೇಷವಾದ ವಿಡಿಯೋಗಳನ್ನು ತೆಗೆದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಭಾಳ ವಿಶೇಷವಾಗಿ ಏನಂದರೆ ನಿಮಗೆ ಎಲ್ಲ ಮಳಿಗೆಗಳಲ್ಲಿ ಬಟ್ಟೆ ಆಗ್ಬೋದು, ಜೊತೆಗೆ ಅನೇಕ ರೀತಿಯ ಫ್ಯಾಷನ್ಗೆ ಸಂಬಂಧಪಟ್ಟಂಥ ಬಟ್ಟೆಗಳು, ಜೊತೆಗೆ ಈಗಾಗಲೇ ಕೆಲವು ಮಳಿಗೆಗಳು ಬುಕ್ ಆಗಿದ್ದಾವೆ. ಅಂದರೆ ದಿನದಿಂದ ದಿನಕ್ಕೆ ಜಾಸ್ತಿ ಮಳಿಗೆಗಳು ಬುಕ್ ಆಗ್ತಾ ಇದ್ದಾವೆ. ಜೊತೆಗೆ ಈ ಹಿಂದೆ ಬುಕ್ ಆಗಿರ್ತಕ್ಕಂಥವು ಓಪನ್ ಆಗಲು ಸಿದ್ಧವಾಗಿದ್ದಾವೆ. ಅನೇಕ ರೀತಿಯ ಎಲ್ಲ ಕಂಪ್ನಿಗಳು ಅಂದರೆ ವಿಶಾಲವಾದ ಒಂದು ಮಾಲ್ಗಳಲ್ಲಿ
ಅನೇಕ ರೀತಿಯ ಕಂಪ್ನಿಗಳು ತಮ್ಮ ಮಳಿಗೆಗಳನ್ನು ಇಲ್ಲಿ ಆರಂಭ ಮಾಡಿದ್ದಾರೆ. ಜೊತೆಗೆ ಯಾವ್ಯಾವ ಮಳಿಗೆಗಳು ಇನ್ನೂ ಓಪನ್ ಆಗಬೇಕಾಗಿದ್ದವು ಅವು ಕೂಡ ಇಲ್ಲಿ ಸದ್ಯದಲ್ಲಿ ಓಪನ್ ಆಗುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಭಾಳ ವಿಶೇಷವಾದ ಒಂದು ಮಧ್ಯ ಭಾಗದಲ್ಲಿ ನಾವಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ವಿಶೇಷವಾಗಿ. ಜೊತೆಗೆ ಅನೇಕ ರೀತಿ ಚಹಾ ಅಂಗಡಿ, ಅನೇಕ ರೀತಿ ಕಂಪನಿಗಳ ಕಾಫಿ ಶಾಪ್ಗಳು ಇಲ್ಲಿದ್ದಾವೆ. ಜೊತೆಗೆ ಅನೇಕ ರೀತಿಯ ಇಲ್ಲಿ ನೋಡ್ಬೋದು ನೀವು ಭಾಳ ವಿಶೇಷ ಫ್ಯಾಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಮಳಿಗೆಗಳು ಇಲ್ಲಿ ತಂದಿರಿಸಲಾಗಿದೆ. ಇಲ್ಲೆಲ್ಲ ನೋಡ್ಬೋದು ನೀವು ಎಲೆಕ್ಟ್ರಾನಿಕ್ಕು, ಅದಾದ ಶೂಸ್ಗಳು, ಅನೇಕ ಕಂಪನಿಯ ಮಟೀರಿಯಲ್ಗಳು, ಅಂದರೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಕೂಡ ಸಿಗುತ್ತವೆ. ಎಲ್ಲ ಕಡೆ ಸುತ್ತಾಡಿ ಸುಸ್ತಾಗಿ ಬಂದಾದಮೇಲೆ ಇಲ್ಲಿ ಇದೆ ನೋಡಿ ಅನೇಕ ರೀತಿಯ ಕಾಫಿ ಶಾಪ್ಗಳು, ಜೊತೆಗೆ ತಿಂಡಿ ತಿನಿಸುಗಳು, ಪಿಜ್ಜಾ, ಬರ್ಗರ್ಗಳು, ಜೊತೆಗೆ ಅನೇಕ ರೀತಿಯ ಎಲ್ಲ ತಿಂಡಿ ತಿನಿಸುಗಳು ಇಲ್ಲಿ ಸಿಗ್ತವೆ. ಇಲ್ಲಿ ನೋಡ್ಬೋದು. ಇಲ್ಲಿಯೂ ಕೂಡ ಮೇಲಿಂದ ಕೆಳಕ್ಕೆ ಅಂದರೆ ಇಂಥವು ಭಾಳಷ್ಟು ಇದ್ದಾವೆ. ನಾವು ತೋರಿಸಿದಂತೆ ಭಾಳ ಕಡಿಮೆ. ಇಲ್ಲಿ ಮಧ್ಯಭಾಗ ನೀವು ನೋಡ್ಬೋದು. ಇಲ್ಲಿ ಅನೇಕ ರೀತಿಯ ಗಿಡಗಳನ್ನು ಎಲ್ಲ ಹಾಕಿದ್ದಾರೆ. ಇದು ಮೇಲಿಂದ ಕೆಳಗೆ ಎಲ್ಲ ಕಡೆಯಿಂದನೂ ಕಾಣಿಸುತ್ತೆ. ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಚಿಕ್ಕ ಮಕ್ಕಳಿಗೆ ಬೇಕಾದಂಥ ಕಾಫಿ ಮತ್ತು ಟೀ ಸ್ಟಾಲ್ಗಳು, ಜೊತೆಗೆ ಅನೇಕ ರೀತಿಯ ಎಲ್ಲ ರೀತಿಯ ಫುಡ್ಗಳು ಇಲ್ಲಿ ಸಿಗ್ತವೆ. ಅನೇಕ ರೀತಿಯ ಚಾಕ್ಲೇಟ್ಗಳು, ಕಾಂಡಿಮೆಂಟ್ಸ್ ಕೂಡ ಇಲ್ಲಿ ಇದೆ. ವಿಶ್ವದ ಅತಿ ಹೆಚ್ಚು ಬೇಡಿಕೆಯುಳ್ಳ ತಿಂಡಿ ತಿನಿಸುಗಳು ಇಲ್ಲಿ ಇದ್ದಾವೆ ನೋಡ್ಬೋದು. ಜೊತೆಗೆ ಅಲ್ಲಲ್ಲಿ ಅಂದರೆ ನಿಮಗೆ ಏನು ಎಸ್ಕಾಲೇಟ್ರಿಂದ ನಾವು ಮೇಲೆ ಎಂಟ್ರಿ ಕೊಡ್ತೀವಿ ಅಲ್ಲಲ್ಲಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಒಂದು ಡಿಸ್ಪ್ಲೇ, ಆದರೆ ಟಚ್ ಮಾಡಿ ನೀವು ಎಲ್ಲಿದ್ದೀರ ಇವಾಗ, ಎಕ್ಸಿಟ್ ಹೇಗಾಗ್ಬೋದು ಅನ್ನೋದನ್ನು ಕೂಡ ಇದು ಮಾಡ್ತಾಯಿದ್ದೇವೆ. ಜೊತೆಗೆ ಇಲ್ಲಿ ಇನ್ನೂ ಅನೇಕ ರೀತಿಯ ಮಳಿಗೆಗಳು ಇಲ್ಲಿ ಓಪನ್ ಆಗ್ತಾ ಇದ್ದಾವೆ. ಜೊತೆಗೆ ಇಲ್ಲಿ ನೋಡ್ಬೋದು ಡಾಮಿನೋಸ್ ಪಿಜ್ಜಾದಂಥ ಅನೇಕ ರೀತಿಯ ತಿಂಡಿ ತಿನಿಸುಗಳು ಎಲ್ಲ ಕಡೆ ಸಿಗ್ತವೆ. ಇಲ್ಲಿ ನೋಡ್ಬೋದು ನೋಡಿ, ಚಿಕ್ಕ ಮಕ್ಕಳಿಗೆ ಅತಿ ಪ್ರಿಯವಾದ ಎಲ್ಲ ಕಡೆಗಿಂತ ಅತಿ ಹೆಚ್ಚು ಒಂದು ಆಟಿಕೆ ಸಾಮಾನುಗಳು ಇಲ್ಲೆಲ್ಲ ಮಾಡಿದ್ದಾರೆ. ನಾವು ವಿಡಿಯೋದಲ್ಲಿ ಬರೀ 5ರಿಂದ 10% ತೋರಿಸಿದ್ವಿ. ಇಲ್ಲಿ ನೋಡ್ಬೋದು ನೀವು ಪಾರ್ಟಿ ಕೂಡ ಇಲ್ಲಿ ಮಾಡ್ಬೋದು, ಬುಕ್ಕಿಂಗ್ ಕೂಡ ಮಾಡ್ಬೋದು. ಇಲ್ಲೆಲ್ಲ ಅನೇಕ ರೀತಿಯ ಜಾಗಗಳು ಇದ್ದಾವೆ. ಇಲ್ಲೆಲ್ಲ ನೋಡ್ಬೋದು. ಇಲ್ಲೆಲ್ಲ ಆರ್ಟಿಕಲ್ಗಳು ಭಾಳ ದೊಡ್ಡ ಮಟ್ಟಿಗೆ ಇದ್ದಾವೆ. ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ. ಇದೆಲ್ಲ ಒಂದೇ ಮಾಲ್ನಲ್ಲಿ ನಿಮಗೆ ಲಭ್ಯ ಇದೆ. ಜೊತೆಗೆ ನಾವು ಕಾಫಿ ಕೂಡ ಇಲ್ಲಿ ಟೇಸ್ಟನ್ನು ಮಾಡಿದ್ವಿ. ಜೊತೆಗೆ ಇಲ್ಲಿ ಓನರ್ ಕೂಡ ಇಲ್ಲಿದ್ದಾರೆ. ಭಾಳ ಚೆನ್ನಾಗಿತ್ತು. ಇಲ್ಲಿ ಕೊನೆಗೆ ಇಲ್ಲಿ ಮತ್ತೊಮ್ಮೆ ನಾವು ಕಣ್ಣಾಡಿಸಿದ್ವಿ ವಿಡಿಯೋ ಮೂಲಕ. ಇಲ್ಲೆಲ್ಲ ನೋಡ್ಬೋದು ನೀವು ಭಾಳ ವಿಶೇಷವಾದಂಥ ಡಿಸೈನ್ಗಳು ಕೆಳಗಿನ ಫ್ಲೋರಲ್ಲಿ ಇಲ್ಲೆಲ್ಲ ನೋಡ್ಬೋದು. ಭಾಳ ಖುಷಿ ಅನ್ನಿಸ್ತು. ಜೊತೆ ಇಷ್ಟೆಲ್ಲ ಸುತ್ತಾಡಿಸಿದ್ದೀವಿ. ನೀವು ಬನ್ನಿ ಈ ಮಾಲ್ಗೆ. ಮಾಲ್ ಆಫ್ ಏಷ್ಯಾ ಭಾಳ ಸುಂದರವಾಗಿದೆ. ಏನಪ್ಪ ಅಂದರೆ ಬೇಜಾರು, ಭಾಳ ಸುಸ್ತಾಗುತ್ತೆ, ಊಟ ಮಾಡಿಕೊಂಡೇ ಬರಬೇಕು ಈ ಮಾಲ್ಗೆ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಂಗಳೂರು ಬಂದಾಗ ಮಾಲ್ ಆಫ್ ಏಷ್ಯಾಗೆ ಭೇಟಿ ನೀಡಿ ಅಂತ ಹೇಳ್ತಾ ಧನ್ಯವಾದಗಳು. ನೋಡ್ಬೋದು ಇಲ್ಲೆಲ್ಲ ಹೊರಗಿಂದು ಇನ್ನೊಮ್ಮೆ ತೋರಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಪೇಜ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.